ಹಾಡ ಬರ್ದನ್ರಿ ಸಿಂಧಿಗಿ ಬುತ್ತಾಳಿ ಮಾಸ್ತರ. ಹೌದಲ್ರಿಪ್ಪ. ಬಹುಶಃ ಈ ಬೆಕ್ಕಿನ ಮೇಲ ಮಮತೆ ಪ್ರೀತಿದಿಂದ ತಾಯಿ ಹಾ ಹಾ ತನ್ನ ಮಗನ ಅಗಲಿದಾಗ ಹೆಂಗ ದುಃಖ ಆಗ್ತದಲ್ಲ, ಹೌದಪ್ಪ. ಅಂತ ದುಃಖದ ಪದ್ಯವನ್ನ ಸಿಂಚಲಿ ಮಾಯವನ ಮ್ಯಾಲ ಸಾಕಿದ ಬೆಕ್ಕಿದ ಮ್ಯಾಲ ಹೌದಲ್ರಿಪ್ಪ. ಬೀರಾಣ ದೇವರ ಬೆಕ್ಕ ಯಾವಾಗ ಸಂಹಾರ ಮಾಡ್ತಾನ ತಾಯಿಗೆ ಹಾ ಹಾ ಮಗನ ಹರಿದಟ್ಟು ದುಃಖದಾಗ ಪದ್ಯವನ್ನ ಹಾ ಹಾ ಇಂಪಾಗಿ ಹಾಡಿರ್ತಕ್ಕಂಥ ಗಾನ ಕೋಗಿಲೆ ಸಿದ್ದು ಮಾಸ್ತರ್ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳೇ. ಕಂಚಿನ ಕಂಠದೊಂದಿಗೆ ಹಾಡವ ಇಂಗಳೇಶ್ವರ ಸಿರ್ಸೈಲ, ಹೌದಲ್ರಿಪ್ಪ. ಬಿರ್ಸ್ಲೆ ಹಾಡವ ಬಿಜ್ಜರಿಗೆ ಸೋಮಲಿಂಗ, ಹೌದಪ್ಪ. ಹೌದು. ಅರ್ಬಟ್ಲೆ ಹಾಡವ ಅರಟಾಳ ಕಲ್ಮೇಶ, ಜಗಳಕ್ಕೆ ಬರಕ್ಕೆ ಕೊಳ್ಳೂರಿಗೆ ಸಿದ್ದಮ್ಮ, ಜಗಳ ಮಾಡಿ ಹಾಡಕ್ಕೆ ಕೊಳ್ಳೂರಿಗೆ ಸಿದ್ದಮ್ಮ, ಹೌದಲ್ವ. ಹಬ್ಬೂಲಿ ಹಂಗ ಸಜ್ಜು ಹೊಡೆದ ಹಾಡಕ್ಕೆ ಮುಗುಳಿಯಾಳ ಸುಮಿತ್ರ, ಹೌದಪ್ಪ. ಹೌದು. ಗರ್ವಲೆ ಬಂದವ್ರು ನನ್ನ ಹರಿದು ಬಗದ ದರ್ಪಲೆ ಹಾಡವ ಯಾರಂತ ಕೇಳಿದ್ರ ಯಾರಿಪ್ಪ? ಬೂದಿಯಾಳ ಸಿದ್ದು ಮಾಸ್ತರ್ಗ ಒಂದ್ಸಲ ಜೋರದ ಚಪ್ಪಾಳೆ ತಟ್ಟಿಸ್ತಾರ. ಹೌದು. ಹಂಗ ಹಾಡ್ಬೇಕು ಹಾಡ ಎಲ್ಲಗೊಂಡು ಕಕ್ಕ ಅವನ ಹಂಗ್ ಆಲಕ್ನೂರು ಕುದುರೆ ಹೋದಂಗ ಬಂದಂಗ ಹೋದಂಗ ಬಂದಂಗ ಟಕ್ ಮುಕ್ಕು, ಟಕ್ ಮುಕ್ಕು, ಟಕ್ ಟಕ್ ಮುಕ್ಕು, ಮುಕ್ಕು ಟಕ್ ಮುಕ್ಕು ಟಕ್ ಮುಕ್ಕು. ಈಗ ಸುಮ್ಮ ಶಾಂಪಲ್ ಇದು ಮಾಳು ಈಗ ನಾಂದಿ ಚಾಲೂ ಆಗ್ಯದ್ರಿ. ಬಸ್ಸು ಹೌದ್. ನಿನ್ನ ಕಡೆ ನೋಡಾಕ್ತಾನ ಮಾಳು. ಅವ್ ನನ್ನ ಶಿಷ್ಯ ಅದ ನೋಡ್ರಿ, ನೋಡವನೇ ಹಂಗ. ಏ ನಿಂದ ಏನಾಯ್ತು ನೋಡ ಮಾಳು. ಹೌದ್. ಬಸ್ಸಿನ ಮ್ಯಾಲೆ ಇವತ್ತು ತೊಟ್ಟ ಬಿಡೋಂಗಿಲ್ಲ ತಮ್ಮ, ಏನಾಗ್ತೈತಿ ಆಗಲ್ಲ. ಹೌದಲ್ರಿಪ್ಪ. ನೋಡಿ ಸರ್, ಇವತ್ತ ಹಾಲ ಹೈನವ ಲೇಸು ಕೀಲು ಬಂಡೆಗ ಲೇಸು ಸೀಲುಳ್ಳ ಸತಿ ಲೇಸು, ಹೌದಲ್ಲಿಪ್ಪ. ಮತಗಳಲ್ಲಿ ಹಾಲ ಮತವೇ ಲೇಸೆಂದ ಸರ್ವಜ್ಞ ಮುಕ್ತಂತೆ. ಹೌದಲ್ರಿಪ್ಪ. ಹಾಲ ಮತದ ಕೀರ್ತಿಯನ್ನ ಆಕಾಶದ ಎತ್ತರಕ್ಕೆ ಹಾರಿಸ್ತಕ್ಕಂತ ಯಾರಪ್ಪ? ಮೂರ್ತಿ ಚಿಕ್ಕದಾದರೂ ಆಹಾ. ವಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕು ಬೂದ್ಯಾಳ ಗ್ರಾಮದ ಸಿತ್ತೂರು ಕೀರ್ತಿ ಬಾಳದಾರ್ದ ಅಂತ ಹೇಳಿ ಸಭಾದ ಕೈ ಎತ್ತಿ ಹೇಳ್ಬೇಕು ಸರ್. ಬಾಳ ಅದ್ಭುತ ಗತ್ತಲೆ ಹಾಡವ ಓಕೆ, ಓಕೆ. ಹುಡುಗ ಹೆಂಗ ಹಾಡ್ತಾನ ಹಾಡ ಅಂತ ಕೇಳಿದ್ರ ಅಲ್ಲಿ ಕುತ್ತ ಕಾಕ ಹತ್ತಿದ್ದ ಅಲ್ಲಿ ರಾಮಚಂದ್ರ ಕಕ್ಕ ಕುತ್ತಾನ ಸರ್. ಹೌದು. ಏನು ಬಿರುಸ್ಲಿ ಹಾಡಕತ್ತಾನ್ರಿ ಸರ್. ಹುಡುಗ ಬಾಳ ಅದ್ಭುತ ಅಂದ್ರೆ ಕಕ್ಕ ಇದು ಮೊದಲನೇ ಸಂಧಿ ಸುಮ್ಮರಣ್ಯ, ಇನ್ನು ನಾನ ಎರಡನೇ ಸಂಧಿಗೆ ಎತ್ತಂದ್ರ ಬಸ್ಸು ಹೆಂಗಾಗ್ಬೇಕ್ರಿಪ್ಪ? 400 ಆನಿ ಸುಂಟ್ರ ಗಾಳಿ ಹೊರಗೆ ಹೋಗ್ಬೇಕು. ಸುಂಟ್ರ ಗಾಳಿ ಹೋದಂಗ ಅಲ್ಲ ಇದ್ರಿಗೆ ಏನು ಬಂದಪ್ಪ ಅಂತ ಕೇಳಿದ್ರ ಏನಪ್ಪ? ಅಲ್ಲಿ ಹೋದವ್ರಿಗೆ ಗೊತ್ತದ. ಈಗ ಬತ್ ನೋಡಿ ಯಾವ ಬಂದವಳು ಬಾಯಿ ಬಾಬಾ ಕುತ್ಕೋ ನಮ್ಮವ ಅಕ್ಕ ಬಂದ್ರಿ ಅನು ಅಕ್ಕ ಬಂದ್ಲು ಕುತ್ಕೋ. ಬಸ್ಸು ಹೌದು. ನೀ ಏನಾರೇ ಮಾತಾಡಿರ ಹೌದಲ್ರಿಪ್ಪ. ನಿನಗೇನಾಕಿ ಹೆಣ್ಣು ಕುಡುದಲ್ ತಮ್ಮ. ಇಲ್ಲ ಇಲ್ಲ ಇಲ್ರಿ. ನೀ ಸುಮ್ಮ ಜರ ಸಮಾಧಾನಲಿ ಅಕ್ಕನ್ ರಮಸ್ಕೊಂಡ್ ಹಾದಿ ನಾ ಅದಕ್ಕ ನಾ- ಹೊತ್ತಿರೋದ್ರಾಗ ಏನು ಮಾಡ್ತಾಳ ಅಂದ್ರೆ ಮಗಳನ್ನ ಕೊಟ್ಟ ಮದುವೆ ಮಾಡ್ತಾಳ ನಿನಗ. ಹೌದಲ್ರಿಪ್ಪ. ಹೌದು. ಇಲ್ಲ ಅಂದಿ ನಾ ಭಾವನ ಆಗುದ್ರಿ. ಅದಕ್ಕ ಯಾಕಂತ ಕೇಳಿದ್ರ ಏನಿವ? ಇದ್ದುಗಳೇ ಈ ಮ್ಯಾಲಿನೊಳಗ ಮುತ್ತು ರಕ್ಷತನ ಮ್ಯಾಲಿನಾಗ ಮಾತಾಡ್ತಕ್ಕಂತ ಬಸವರಾಜ್ ಬಂದಿದ್ದಾನೆ ಸರ್. ಹೌದಲ್ರಿ. ಈ ಹುಡುಗ ಹೆಂಗದ ಅಂತ ಕೇಳ 20 ವರ್ಷದಿಂದ ಹಿಡಕಲ ಹಲಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದಾಗ ಡಗ್ಗಾ ಬಾರಿಸು ಬಸ್ಸು ಇವತ್ತೆಲ್ಲಿ ಬಂದಾನಂತ ಕೇರ ಬಸ್ತಾಡ್ ಗ್ರಾಮದಾಗ ಬಂದಿ ಬಸವರಾಜ್. ನಿನ್ನ ಕಲೆ ನಾಡಿನ ತುಂಬೆಲ್ಲ ಪಸರಿಸಿದೆ ತಮ್ಮ, ನಿನಗ ಅನಂತ ಕೋಟಿ ನಮಸ್ಕಾರಗಳನ್ನ ಈ ಸಂಬಂಧದಲ್ಲಿ ಒಂದ್ಸರಿ ಚಪ್ಪಾಳಿ ತಟ್ಟಿ ಸರ್. ಬಹಳ ಅದ್ಭುತ ಕಲಾವಿದ ಇವಾಗ ಟಕ್ಕರ್ ಕೂಡ ಆ ಕಡೆ ಬಂದಾನ ನೋಡಿ ಸರ್. ಹೌದು. ಚೌಕಳ ಹಂಗೆ ಅವ್ರಿ. ತಿಗನಿ ಬಿದ್ರಿ ಹೌದು. ಮಾಳು ಮಾಲೂರಿ. ಮಾಳು ಇವತ್ತು ನೀ ಏನು ಟಕ್ಕರ್ ಕೊಡ್ತೀವಿ ಗೊತ್ತಿಲ್ಲ ತಮ್ಮ. ಅದ್ಭುತ ಹಾಡ್ಬೇಕು ನಿಜವಾಗಿಯೂ. ನಮಗೆ ಇವತ್ತು ಹಾಡ ಹೆಂಗ ಕೇಳಿದಂಗ ಆತಂತ ಕೇಳಿದ್ರ ಇಂಗಳೇಶ್ವರ ಸಿರ್ಸಲ್ ಹೆಂಗ ತನ್ನ ಕಂಚಿನ ಕಂಠದೊಂದಿಗೆ ಹಾಡಿದಲ್ಲ, ಯಾವ್ದ್ರಿಪ್ಪ ಹಾಡ? ಬಹುಶಃ ಅವನು ಉತ್ತರ ಅಧಿಕಾರಿಯಾಗಿ ಧ್ವನಿದೊಂದಿಗೆ ಗರ್ಜಿಸಿ ಹಾಡವ ಯಾರಂತ ಕೇಳ ಸಿದ್ದು ಭೂತಾಳಿ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಣ. ಪದ್ಯ ಬರೆದಿರ್ತಕ್ಕಂಥ ಸಿಂದಗಿ ಭೂತಾಳಿ ಮಾಸ್ತರ್ಗೂ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು ಸರ್. ಬಹಳ ಸುಂದರವಾಗಿ ಪದ್ಯವನ್ನು ಬರೆದಾನ. ಹಿಂದ ಹೌದು. ಬಸ್ಸು. ಅವ್ರ ಕತ್ತಿ ನಾನ ಹೇಳೇನ್ರಿ. ಬರೀ ಅಂತಂದ್ರ ನೋಡ್ರಿ ಇವ್ ಏನ್ ಹೇಳ್ತಾನಂದ್ರ ಸಿಂದಗಿ ಭೂತಾಳಿಗೆ ಕತಿ ಹೇಳಿದವ ಸಂತಿಯೂರು ಬಸವತ್. ಯಾಕಂದ್ರೆ ರಾಯಬಾಗ ತಾಲೂಕು ಮಗಲ ತನಿ ತಾಲೂಕ ಇಲ್ಲೆಲ್ಲ ನೋಡ್ಕೊಂಡ ಈಗ ಅವಂಗ ಹೇಳಿದೀನಿ ಹೌದಲ್ರಿಪ್ಪ. ತಮ್ಮ, ನೀ ಹಗರ್ ವ್ಯಕ್ತಿ ಅಲ್ಲ. ಹೌದು ಹೌದು. ಇರ್ಲಿ ಒಟ್ಟಾರೆಯಾಗಿ ಏನಪ್ಪಾ ಅಂತ ಕೇಳ ಬಹಳ ಅದ್ಭುತಪೂರ್ವವಾಗಿ ಮ್ಯಾಲ ಸುಂದರವಾಗಿ ಸಿಂದಗಿ ತಾಲೂಕದ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದವರು ಹೌದು ನೀಲಗಂಗಾ ಹೌದು ನೀಲಗಂಗಾ ಡೊಳ್ಳಿನ ಗಾಯನ ಸಂಘದವರು ಬಹಳ ಅದ್ಭುತಪೂರ್ವವಾಗಿ ಹಾಡಿದಾನ. ಸಿದ್ದು ಬೂದ್ಯಾಳ್ ಅವರು, ನಮ್ಮ ಸಿದ್ದು ಅಣ್ಣ ಬೂದ್ಯಾಳ್ ಅವರು ಬಹಳ ಅದ್ಭುತಪೂರ್ವವಾಗಿ ನಾನು ಅವಾಗ ಕೇಳ್ತಿರ್ತೀವಿ. ನಮ್ಮ ಹುಡುಗರು ಎಲ್ಲ ಯೂಟ್ಯೂಬ್ದಾಗ ನೋಡಿ ಹಿಡ್ಕಲ್ಲ ಸ್ಟೇಜ್ಕ ಇವನ ಕೊಡ್ಬೇಕ ಸಿದ್ದುನ ಅಂತ ಹೇಳಿ ನಾವು ಬುಕ್ಕಿಂಗ್ ಮಾಡಿದೀವಿ. ಇರ್ಲಿ ಅದು ಮುಂದಿನ ಸರಿ ಸಿದ್ದು ನಿನಗ ಬುಕ್ಕಿಂಗ್ ಫಿಕ್ಸ್, ನೀನ ಬಂದು ಹಾಡ್ಬೇಕು ನಮ್ಮ. ಹೌದು. ಅದು ವಿನಂತಿ ಅದ. ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟನ ಹುಡುಗನಿಗೆ. ಬಹಳ ಅದ್ಭುತವಾಗಿ ಹಾಡ್ತಾ ಇದ್ದಾನೆ. ಈ ಸುದ್ದಿಯನ್ನ ಅರೇಣ ಸಿದ್ದನ ಜಾತ್ರೆ ಒಳಗ ಏನ್ ಹಾಡಿಕೆ ಆಗೈತೆ ಅನ್ನೋದನ್ನ ನಾಡಿನ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ರಾಯಭಾಗದಿಂದ ಬಂದಿರತಕ್ಕಂಥ ನಮ್ಮ
ಅಜಯ್ ಯೂಟ್ಯೂಬ್ದವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಬಹಳ ಅದ್ಭುತ ಕ್ರಿಯಾಶೀಲರಾಗಿ ಬಂದಿದ್ದಾನೆ ತಮ್ಮ. ಒಳ್ಳೆ ಮಾತುಗಳನ್ನ ಈಗ ಹೇಳಾರಲ್ಲ ಸಿದ್ದು ಅವರು. ನಾವೇನೋ ಒಂದು ನಿರ್ಣಯ ಮಾಡಿವಿ ಅಂತ ಕೇಳಿದ್ರೆ ಜಾನಪದ ದಾಟಿ ಹಾಡ್ರಿ ಬ್ಯಾಡಂದಿಲ್ಲ, ಹೌದಾ ಅಶ್ಲೀಲ ಪದಗಳನ್ನು ಬಳಸಂಗಿಲ್ಲ, ಅಶ್ಲೀಲ ಜಾನಪದ ದಾಟಿ ಹಾಡಬೇಡ್ರಿ ಅಂತ ಹೇಳಿವಿ. ಒಳ್ಳೆ ಜಾನಪದ ದಾಟಿ ಅದ ರಗಡ ಸಾಕಷ್ಟು. ಅದಾವಲ್ರಿಪ್ಪ ಯಾವ್ದಾವ್ ಜಾರ್ಖಂಡ್ ಅಣ್ಣ ನಾನು ಒಳಗೆ ಉಪ್ಪಿನ ಸಪ್ಪನ ಬೇಳೆ ತಿನ್ನಿಸ್ಬೇಕಂತೀರಿ. ಅದಕ್ಕಿರ್ಲಿ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅರಣ್ಯಸಿದ್ಧ ಮಲ್ಲಿಕಾರ್ಜುನ ಜಾತಿಗೆ ತಮ್ಮೆಲ್ಲರನ್ನ ಬರಮಾಡಿಕೊಂಡು ಇವರ ಪದ್ಯವನ್ನು ಕೇಳಿ ಆನಂದ ಭರಿತರಾಗಿ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅದ ಮ್ಯಾನೇಜರ್ ಸಾಹೇಬರಾಗಿರ್ತಕ್ಕಂಥ ಕಂಕನೋಡಿಯ ಮ್ಯಾನೇಜರ್ ಸಾಹೇಬರು ನಮ್ಮ ಸಿರ್ಸಲ್ಲಿನ ಹೊಸಟ್ಟಿಯವರು 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ಹಾಲಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದ ಚೇರ್ಮನ್ರು ಜಾತ್ರಾ ಕಮಿಟಿ ಹಿರಿಯರಾಗಿರ್ತಕ್ಕಂಥ ಪುರಂದರ ಗಂಟಿಯವರು ಅವರು ಕೂಡ 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಕಲ್ಮೇಶನ್ ನಾಡಿನ ತುಂಬೆಲ್ಲ ಹೊತ್ತು ಮೆರೆಸಿರ್ತಕ್ಕಂಥ ಮಾರಾಪುರ ಯಂಕನ ವಸ್ತಾದದ ಊರದಿಂದ ಬಂದಿರತಕ್ಕಂಥ ಮಾರಾಪುರ ತಂಡದವರು 501 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಅವರಿಗೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಎಲ್ಲ ಹಣವನ್ನು ತಾವು ಸ್ವೀಕಾರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ನಮಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಅಣ್ಣನಾಗಿರ್ತಕ್ಕಂಥ ಮಾಳುವಣ್ಣ ಹಳ್ಳ್ಯಾಳ ಸಾಕಿನ ಹಳ್ಳ್ಯಾಳ ಗ್ರಾಮದ ಹಿರಿಯರು ಕೂಡ ಏನೋ ನಮ್ಮ ಅವು ನೆರೆಹಳ್ಳಿಗೆ ನಮ್ಮ ತಮ್ಮ ಬಂದಾನ ತಿಳ್ಕೊಂಡು ಆಶೀರ್ವಾದ ರೂಪಾಯಿಗೆ 21 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗಾದ್ರೂ ಯವನ ಸಿದ್ಧ ಬೀರದೇವರು ಮಹೇಂದ್ರ ಎಮ್ಮಗ ಸಿದ್ಧ ಸೋಮಲಿಂಗ ಮಾಧುಲಿಂಗ ಮಲ್ಕಾರ್ ಸಿದ್ಧ ಹರ್ಯಾಣ್ ಸಿದ್ಧ ಅವ್ರು ಮಾಡುವಂತ ಕಾರ್ಯದಲ್ಲಿ ಒಂದು ಕೈಲಿ ಬೆಳ್ಳಿ ಒಂದು ಕೈಲಿ ಬಂಗಾರ ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಈ ಹಣವನ್ನು ಸ್ವೀಕಾರ ಮಾಡುತ್ತೇನೆ. ಇರ್ಲಿ ಗಂಟಿ ಸರ್ಗಳಿಗೆ ಹೋಗಿ ಮುಟ್ಲ ತಿಳಿದ ಜಾತ್ರಾ ಕಮಿಟಿ ಅವರು ನಮ್ಮ ಸಿದ್ದು ಅನ್ನ ತಗೊಂಡ್ ಅಲ್ಲೇ ಬಡ್ಯಾಗ ಇಟ್ಕೊಂಡು ನಿನ್ಗೆ ಮುಂದಿನ ಸಂದಿಗೆ ಐತಿ ನಿಂದ ಈಗಿಲ್ಲ. ಇರ್ಲಿ ಹಣ ಕೊಟ್ಟಿರ್ತಕ್ಕಂಥ ಸಂದಿಗೆ ಮತ್ ಇವ್ರೇನ್ ಹೇಳಿದಾರಲ್ಲ ಹಾಲು ಮತದೊಳಗ ನೀವಿಬ್ರು ಚಂದಂಗೆ ಘರ್ಷಣೆ ಮಾಡಿದ್ರೆ ಕುತ್ತವ್ರೆಲ್ಲ ಶಾಂತ ರೀತಿಯಿಂದ ಕುತ್ತು ಕೇಳಿರ್ಬೇಕು. ಈಗ ಹೇಳಿದಿಲ್ಲ ಮುತ್ಯ ಅಂತ ಹೇಳಿದಿ. ಹೌದು ಕರೆಕ್ಟ್ ಕರೆಕ್ಟ್. ಅವ್ರು ಮುತ್ಯನ್ನ ಅವ್ರು ನೀ ಸುಳ್ಳು ಮಾತಾಡೋದಿಲ್ಲ ಎಂದು ಮಾತಾಡಿದ ಇತಿಹಾಸದಾಗ ಇಲ್ಲ. ಕರೆ ಎಂದು ಹೇಳಿಲ್ಲ, ಸುಳ್ಳು ಎಂದು ಮಾತಾಡಿಲ್ಲ. ಓಕೆ ಇರ್ಲಿ. ಒಟ್ಟಾರೆಯಾಗಿ ಸದ್ಭಕ್ತಿ ಶ್ರೇಷ್ಠ ಸತ್ಸಂಗ ಶ್ರೇಷ್ಠ ಅಂತ ಅಲ್ಲಿ ನಾವು ವಿಚಾರ ಮಾಡಿದೀವಿ ಸರ್. ಸತ್ಯ ಸಂಘ ಮಾಡಿದ್ರೆ ಏನಾಗ್ತದ, ಸದ್ಭಕ್ತಿ ಮಾಡಿದ್ರೆ ಏನಾಗ್ತದ. ಒಬ್ಬರು ವಿಷಯ ಹಿಡ್ಕೊ ಅಂದ್ರ ಈ ಕುತ್ತು ಮಂದಿಗೆ ಸಂಘದಿಂದ ಏನಾಗ್ತದ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೋ ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಯಾತಕೋತ ಭಕ್ತ ಕನಕದಾಸರು ಹೇಳ್ಯಾರ. ಇವತ್ತು ನಾವು ಸಂಘ ಮಾಡೋದ್ರಿಂದ ತೀರ್ಥ ಯಾತ್ರೆನೇ ಇಲ್ಲೇ ಬರ್ತೈತೆ ಅಂತ ಭಕ್ತ ಕನಕದಾಸ ಹೇಳ್ಯಾರ. ಭಕ್ತಿ ಮಾಡಿದ್ರ ಅರಣ್ಯ ಸಿದ್ಧನ ಭಕ್ತಿ ಮಾಡಿದ್ರ ನಮ್ಮಪ್ಪ ಯಾರಂತ ಕೇಳಿದ್ರ ಈ ನುಡಿ ವಾಕ್ಯಗಳನ್ನು ಹೇಳ್ತಕ್ಕಂಥ ಶ್ರೀಮಠದ ಪೀಠಾಧಿಪತಿಗಳು. ಬಹುಶಃ 11 ತುಲಾಭಾರ ನಡೆದು ತಮ್ಮ ಇವತ್ತಿಲ್ಲಿ. ಒಂದು ತುಲಾಭಾರಕ್ಕೆ ಎಷ್ಟು? 15,000 ನೋಡ್ರಿ. 11 ತುಲಾಭಾರ 8 ತೂಕ ಏನಪ್ಪಾ ಅಂತ ಕೇಳಿದ್ರೆ ಸಕ್ರಿ ತುಲಾಭಾರ ನಡೀತು. ನಾವೆಲ್ಲಾ ಕಡೆ ನೋಡಿದೀವಿ ಸರ, ತುಲಾಭಾರ ಕಾರ್ಯಕ್ರಮ ರೊಕ್ಕ ಕೊಟ್ಟು ಮಾಡ್ತಿರ್ತಾರ. ಆದ್ರೆ ಸಕ್ರಿ ತುಲಾಭಾರ ಮಾಡಿಸ್ಕೊಂಡವ್ರು ಯಾರಾದ್ರೂ ಇದ್ರ ಬಸ್ವಾಡದ ಅರಣ್ಯ ಸಿದ್ಧನ ಪೂಜಾರಿ ಮಾತ್ರ ಸಕ್ರಿಯ ತುಲಾಭಾರ ಮಾಡ್ಕೊಂತಿದ್ದಾರೆ. ಬಂಧುಗಳು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಈ ಸಕ್ರಿ ನಾಳೆ ಹಾಲುಕ್ಕಿ ಆಗ್ತದ, ಎಲ್ಲಾರು ಹೃದಯದೊಳಗೆ ಮುಟ್ತದ. ಎಲ್ಲಾ ದಾನದೊಳಗೆ ಅನ್ನದಾನ ಬಹಳ ಶ್ರೇಷ್ಠದ. ಅನ್ನದಾನಕ್ಕಿಂತ ಮುನ್ನದಾನ ಇಲ್ಲಿಂದ ಸರ್ವದ್ಯಂಬ ಉಕ್ತಿಯಂತೆ ಈ ಸಿದ್ದು ಅನ್ನೋರು ಹಣವನ್ನು ಸ್ವೀಕಾರ ಮಾಡಿ ಇನ್ನು ಸತ್ಯ ಸಂಘ ಹಿಡ್ಕೋತಾರೋ ಸದ್ಭಕ್ತಿ ಹಿಡ್ಕೋತಾರ. ಹಿಡಿದು ನೀವು ಮಾತಾಡಿದಾರೆ 2 ಮಾತು ಮಾತಾಡಿ ಅವರಿಗೆ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿದ.